ಯಾರಿಗೆ ಹೊಲ ಇರುತ್ತೆ ಅಥವಾ ಹೊಲ ಇದ್ದವರು ಈಗ ನಾವು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೊಲ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಬಿತ್ತಣಿಕೆ ಮಾಡೋದಿರುತ್ತೆ. ಜೂನ್ 1 ತಾರೀಕಿಂದ ನಾವು ಬಿತ್ತೇವೆ ಎಲ್ಲದು. ನಾರ್ಮಲಾಗಿ ಅದು 1 ತಾರೀಕಿಂದನೇ ಶುರು ಆಗೋದು. ಆದರೆ ಅದಕ್ಕಿಂತ ಮುಂಚೆ 2 ತಿಂಗಳು ಅಥವಾ 3 ತಿಂಗಳು ಅಡಿ ಎಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ನೇಗಿಲು ಹೊಡೆಯೋದು, ಕುಂಟೆ ಹೊಡೆಯೋದು, ಒಳಗಡೆ ಎಲ್ಲ ಕಚರ ಏನೇನಿದೆ ಅದೆಲ್ಲ ತೆಗೆದಿಡ್ತೀವಿ. ಎಲ್ಲ ರೆಡಿ ಆಗುತ್ತೆ. ಕುಂಟಿ ಹೊಡೆದ್ಮೇಲೆ ಎಲ್ಲ ರೆಡಿ ಆಗುತ್ತೆ. ಕೊನೆಗೆ ನಾವು ಏನಕ್ಕೋಸ್ಕರ ಕಾಯ್ತಾ ಇರ್ತೀವಿ? ಬೀಜ ಎಲ್ಲ ಇರುತ್ತೆ ನಮ್ಮ ಹತ್ರ. ಮಳೆ ಬಂದಮೇಲೆ ತಾನೇ ಬಿತ್ತೋದು ಎಲ್ಲರೂ. ನೀವು ಮಳೆನೇ ಬಂದಿಲ್ಲ ಅಂತಂದ್ರೆ ಯಾರು ಬಿತ್ತಲ್ಲ ನನಗೆ ಗೊತ್ತು. ಏನೋ ಬಾವಿ ಇರೋರು ಅಥವಾ ಬೋರ್ ಇರೋರು ಅವರು ಬಿತ್ಬೋದು. ಅದು ಪ್ರೈವೇಟ್ ಥರ ಆಯಿತು, ಪ್ರೈವೇಟ್ ಜಾಬ್ ಮಾಡ್ಕೊಂಡು ಹೋಗೋ ಥರ ಆಯಿತು. ಆದರೆ ಮಳೆ ಬಂದ್ರೇ ನಾವು ಬಿತ್ಬೋದು. ಆ ಮಳೆ ಬರಲಿಲ್ಲ ಅಂತಂದರೆ ಹಳ್ಳಿ ಗಾಡಿಯಲ್ಲಿ ಈಗ ಉದಾಹರಣೆ ನೋಡೋದಾದ್ರೆ ನಮ್ಮ ಬೀದರು ಮತ್ತು ಕಲಬುರಗಿ ಡಿವಿಷನಲ್ಲಿ ಖಾಂಡ್ ಅಂತ ಮಾಡ್ತೀವಿ ನಾವು ಎಲ್ಲರೂ. ಅಂದರೆ ಯಾವುದಾದ್ರು ಜಾತ್ರೆ ಮಾಡ್ತೀವಿ, ದೇವರೇ ಮಳೆ ಬರಲಿ ಅಂತ ಅಂದ್ಬಿಟ್ಟು ಎಲ್ಲ ಹರ್ಕೊತೀವಿ. ಆ ಸಮಯದಲ್ಲಿ ಎಲ್ಲರೂ ಭಾಗವಹಿಸ್ತೀವಿ. ಆ ಪ್ರೋಗ್ರಾಮಲ್ಲಿ ಕೆಲವರು ಟೆಂಟ್ ಎಲ್ಲ ಹಾಕೋದು, ಕೆಲವರು ನೀರು ತರೋದು, ಕೆಲವರು ಅಡುಗೆ ಮಾಡೋದು, ಈ ಥರ ಎಲ್ಲರೂ ಭಾಗವಹಿಸ್ತೀವಿ ತಾನೆ. ಆ ಮಳೆ ಬರಲಿ ಅಂತ ಅಂದ್ಬಿಟ್ಟು ನಾವು ದೇವರ ಹತ್ರ ಹರ್ಕೊತ್ಕೋತೀವಿ. ಅದೇ ಥರ ಕಾಂತಕುಮಾರ್ ಸರ್ ಅವರು ಒಂದು ಈ ಪ್ರೊಟೆಸ್ಟ್ ಇಟ್ಕೊಂಡಿದ್ದಾರೆ. ಎಲ್ಲರೂ ನಮಗೋಸ್ಕರನೇ ಇದೆಲ್ಲ. ನಾನೊಬ್ಬ ಆಸ್ಪಿರೆಂಟ್ ಇದ್ದೀನಿ, ಅವರೇನೋ ಅವ್ರ ವೈಯಕ್ತಿಕಗೋಸ್ಕರ ಮಾಡ್ತಾ ಇಲ್ಲ. ಎಲ್ಲರಿಗೂ ಒಂದು ರಾಜ್ಯದ ಎಲ್ಲ ಯುವ ಪೀಳಿಗೆಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ 11 ತಾರೀಕಿಗೆ ಪ್ರೊಟೆಸ್ಟ್ ಇರೋದು. ಸೊ ತಾವೆಲ್ಲರೂ ಭಾಗವಹಿಸಿ. ಆಮೇಲೆ ನೀವು ಒಬ್ಬರೇ ಬರೋದಲ್ಲ, ನಿಮ್ಮ ಮನೆಯವ್ರಿಗೆ, ನಿಮ್ಗೆ ಯಾರಿಗೆ ಈಗ ಬೆಂಗಳೂರಿಗೆ ಯಾರಿಗೂ ಬರೋಕ್ಕಾಗಲ್ಲ. ಅಲ್ಲಿಂದ ಬಿಜಾಪುರ ಆಗಿರಲಿ, ಬೀದರ್ ಆಗಿರಲಿ, ಕಲಬುರಗಿ, ಬೆಳಗಾವಿ, ಈ ದೂರಿಂದ ಯಾರು ಬರೋಕ್ಕಾಗಲ್ಲ. ನೀವೇನು ಮಾಡಿರಿ, ನಿಮ್ಮ ಮನೆಯವ್ರಿಗೆ ಹೇಳಿ. ಅಲ್ಲೇ ಏನೇನಿದೆ, ವಾಟ್ಸಪ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಅಲ್ಲೇ ಆನ್ಲೈನಲ್ಲೇ ಒಂದು ವಿಡಿಯೋ ಮಾಡೋ ಮುಖಾಂತರ ಆಗಿರಲಿ, ಅಲ್ಲಿರುವಂಥ ಒಂದು ಯಾವುದೇ ಆಫೀಸ್, ಗ್ರಾಮ ಪಂಚಾಯತ್ ಆಗಿರಲಿ, ತಾಲೂಕಾ ಪಂಚಾಯತ್ ಆಗಿರಲಿ ಅಥವಾ ಜಿಲ್ಲಾ ಆಫೀಸಲ್ಲಿ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಈ ಥರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಾವು ನೇಮಕಾತಿ ಆಗಬೇಕು ಅಂತ ಅಂದ್ಬಿಟ್ಟು ತಾವೆಲ್ಲರಿಗೆ ಇದಕ್ಕೆ ಸಹಕರಿಸಬೇಕು. ನೋಡಿ, ನೀವೆಲ್ಲರೂ ಒಂದು ಮನಸ್ಸಿಂದ ಇದು ಅಂದ್ರೆ ಮನಸ್ಸಿಗೆ ತಗೋಬೇಕಿದ್ದು. ನೀವು ಮನಸ್ಸಿಂದ ತಗೊಂಡಿಲ್ಲ ಅಂತಂದರೆ ಮಳೆ ಬರೋದೇ ಇಲ್ಲ. ತುಂಬ ಮನಸ್ಸಿಂದ ಮಾಡಿದಾಗ, ಆಯ್ಕೆ ಮಾಡಿದಾಗ ಪ್ರತಿ ವರ್ಷನೂ ಖಾನ್ ಮಾಡ್ತೀವಿ ನಾವು ಊರಲ್ಲಿ. ಬರಲಿ ಬಿಡಲಿ ನಾವು ಖಾನ್ ಮಾಡಲೇಬೇಕಾಗುತ್ತೆ. ಹಾಗೆ ನಾವು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಪ್ರೊಟೆಸ್ಟ್ ಮಾಡಿಲ್ಲ ಅಂದರೆ ನಮಗೆಲ್ಲ ನೇಮಕಾತಿ ಆಗೋದಿಲ್ಲ. ಇಲ್ಲಾಂದರೆ ನೀವು ಹಿಂಗೆ ಲೈಬ್ರರಿ ಕೂತ್ಕೊಂಡ್ರೆ ನೇಮಕಾತಿ ಅಂತೂ ಮಾಡೋದಿಲ್ಲ. ಅವ್ರ ಎಲೆಕ್ಷನ್ ಟೈಮಲ್ಲಿ ಅವ್ರು ಬೇರೆದೇ ಇರುತ್ತೆ ವಿಷಯ. ಸೊ ತಾವೆಲ್ಲರೂ ಭಾಗವಹಿಸ್ಬೇಕಂತಂದ್ಬಿಟ್ಟು ನಾನು ಕಳಕಳಿಯಿಂದ ಎಲ್ಲರ ಹತ್ರ ವಿನಂತಿಸುತ್ತೇನೆ. ಧನ್ಯವಾದ.